ಬಸ್ ಫ್ರೀ ಇವೆಲ್ಲ ಗಂಡನಿಗೆ ಎಂಟ್ರಿ ಬಿಡ್ಸೋಕ್ಕೆ ಮನೆಗಳು ಹಾಳು ಮಾಡೋದು. ಅವಳು ಇನ್ನೊಬ್ಬನ ನೋಡ್ಕೊಂಡು ಇನ್ನೊಬ್ಬ ಅಲ್ಲಿ ಇಲ್ಲಿ ಸುತ್ಕೊಂಡು ಅವಳು ಇರೋದು, ಗಂಡ ಇಲ್ಲಿ ಫುಟ್ಪಾತಾಗಿ ಇವನು ಇರೋದು. ಈ ಸರ್ಕಾರನೇ ಸರಿ ಇಲ್ಲ, ಸರ್ಕಾರನೇ ಸರಿ ಇಲ್ಲ. ಏನು ಕೆಲಸನೂ ಮಾಡ್ತಾಯಿಲ್ಲ ಇಬ್ಬರು, ಸುಮ್ಮನೆ ಯಾವುದೂ ಕೆಲಸ ಇಲ್ಲ. ಸಿ ಎಮ್ಗೆ ಏನಿಗೂ ಬೇಕಾಗಿಲ್ಲ, ಅದು ಜೀರೋನೇ. ಅವರು ಇವರು ಬಿ ಜೆ ಪಿದು ಸರ್ಕಾರನೇ, ಮೋದಿನೇ ಎಷ್ಟೋ ಬರೋಲ್ಲ ಅನಿಸ್ತದೆ. ಎಲ್ಲವರು ಈ ಕಾಂಗ್ರೆಸ್ ಸರ್ಕಾರ ಬಂದೇ ಹಾಳಾಗೋಗಿರೋದಲ್ಲ. ಏನು ನೆಟ್ಟಿದ್ದಾರೆ ಅವರು ಇರೋದ್ರಲ್ಲಿ ಪರವಾಗಿಲ್ಲ ಅಂದರೆ ಸಿದ್ದರಾಮಯ್ಯನೇ ಪರವಾಗಿಲ್ಲ. ಡಿ ಕೆ ಇನ್ನೂ ಹತ್ತದ ಅದು ನೋಡ್ಬೇಕದು ಏನನ್ನು ಮಾಡ್ತಾರಂತ. ಇವರು ಕಾಂಗ್ರೆಸ್ ಸರ್ಕಾರನೇ ವರಾಷ್ಟು ಸರ್ಕಾರ. ಅವರು ಕಾಂಗ್ರೆಸ್ ಸರ್ಕಾರನೇ ವರಾಷ್ಟು. ಜನಗಳಿಗೆ ಫ್ರೀ ಬಿಡೋಕ್ಕೆ ಯಾರು ಹೇಳಿದರು? ಈ ಅಕ್ಕಿ ಫ್ರೀ ಕೊಡೋದು, ಈ ಬಸ್ ಎಲ್ಲ ಫ್ರೀ ಮಾಡೋಕ್ಕೆ ಯಾರು ಹೇಳಿದ್ರು? ಜನರಿಗೆ ಯಾರನ್ನ ಕೇಳಿದ್ರ ಮಾಡಿ ಅಂತ? ರೋಡ್ಗಳು ನೋಡಿ, ರೋಡ್ಗಳು ಹೆಂಗಿದ್ದಾವೆ, ಅದೆಲ್ಲ ಮಾಡೋದು ಬಿಟ್ಟು ಅವರು ಅದು ಮಾಡೋದ ಬಡವ್ರ ಮಕ್ಳುಗಳಿಗೆ ಸ್ಕೂಲ್ಗಳಿಗೆ, ಹಾಸ್ಪಿಟ್ಲು, ವಯಸ್ಸಾಗಿರೋರಿಗೆ ಅಂಥವ್ರಿಗೆ ಫ್ರೀ ಮಾಡಿದರೆ ಸರ್ಕಾರ ಒಪ್ಕೊತಾರೆ. ಇವ್ರಿಗೆಲ್ಲ ಹೆಂಗಸ ಮಾಡೋಕ್ಕೆಲ್ಲ ಫ್ರೀ ಬಿಟ್ಕೊಂಡು ಅವೆಲ್ಲ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರನೇ ವರಾಷ್ಟು ಸರ್ಕಾರ. ಇದು ಬಿ ಜೆ ಪಿದ್ದಾಗ ಪರವಾಗಿಲ್ಲ, ಈ ಕಾಂಗ್ರೆಸ್ ವರಾಷ್ಟು. ಈಗ ಸಿದ್ದರಾಮಯ್ಯ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಸಿದ್ದರಾಮಯ್ಯವ್ರಿಗೆ 10 ಮಾರ್ಕ್ಸಲ್ಲಿ ಒಂದು 0 ಮಾರ್ಕ್ಸು ಇಲ್ಲ. ಅವ್ರಿಗೆ ಬರೀ 0 ಕೊಡ್ಬೇಕಷ್ಟೇ. ಅವ್ರಿಗೆ ಇಬ್ಬರು ಅಷ್ಟೇ, ಇಬ್ಬರು ಒಂದೇ, ಇಬ್ಬರು ಒಂದೇ. ಡಿ ಕೆ ಶಿವಕುಮಾರ್ ಒಂದೇ, ಸಿದ್ದರಾಮಯ್ಯನೂ ಒಂದೇ. ಈಗ ಇರೋದ್ರಲ್ಲಿ ಪರವಾಗಿಲ್ಲ ಅಂದರೆ ಈ ಲೆಕ್ಕ ನೋಡ್ಕೊಂಡ್ರೆ ಸಿದ್ದರಾಮಯ್ಯನೇ ಪರವಾಗಿಲ್ಲ. 10ರಲ್ಲಿ ಸಿದ್ದರಾಮಯ್ಯ 1 ಕೊಡ್ಬೋದು, ಡಿ ಕೆ 0 ಕೊಡ್ಬೋದು ಅಷ್ಟೇ. ಅದು ಜನಗಳು ಕೇಳಬೇಕು ಸರ್, ನೀವು ಜನಗಳೇ ಹೇಳಬೇಕು. ನಾವು ಹೇಳಿದ್ರೆ ಅವ್ರವರು ಮಾಡಿದ್ರೆ ಅಷ್ಟೇ, ಕೆಲಸ ಇನ್ನೇನಿಲ್ಲ. ನಾರ್ಮಲ್ಲು ಅಂತ ಇಲ್ಲ, ಲೋ ಇಲ್ಲ, ನಾರ್ಮಲ್ಲು. ಒಂದು 8-9 ಕೊಡ್ಬೋದು ಸರ್. ಅವರು ಈಕ್ವಲ್ ಅನ್ಸೋಡೆ. ಅವರು ಇದರಿಂದ ಸ್ವಲ್ಪ ಸರ್ಕಾರ ಐತೆ, ಇದರಿಂದ ಸ್ವಲ್ಪ ಕಾಂಗ್ರೆಸ್ ಬಂದೈತೆ. ನಾವು ಕಡಿಮೆ ಮಾಡೋಂಗಿಲ್ಲ. ಅವರು ಒಂದು ಕೊಡ್ಬೋದು ಸರ್, 7-8 ಕೊಡ್ಬೋದು. ಅವ್ರು ಕೊಡ್ಬೋದು ತೊಂದರೆ. 8 ಅಂದ್ಕೊಳ್ಳಿ, 8-9 ಅಂದ್ಕೊಳ್ಳಿ. ಫುಲ್ಲು ಅವ್ರು 9 ಪರವಾಗಿಲ್ಲ, ಸಿದ್ದರಾಮಯ್ಯ ಪರವಾಗಿಲ್ಲ ನಡೆಸ್ತಾ ಇದ್ದಾರೆ. ಕೆಲವು ಅನುಕೂಲನೂ ಇದೆ, ಕೆಲವು ಅನನುಕೂಲನೂ ಇದೆ. ರೋಡಿಂದ ಆಗಿರ್ಬೋದು, ಒಂದು ಹಿರೀಕರದಾಗಿರ್ಬೋದು, ಒಂದು ಬಸ್ ಅನುಕೂಲ ಆಗಿರ್ಬೋದು. ಅನುಕೂಲನೂ ಇದೆ, ಅನನುಕೂಲನೂ ಇದೆ. ಈ ಥರ ಮಾಡ್ತಾಯಿದ್ದಾರೆ. ಜನಗಳು ಅನನುಕೂಲನೇ ಆಗಿದೆ, ಅನುಕೂಲ ಅಂತೂ ಕಮ್ಮಿನೇ. ಸಿದ್ದರಾಮಯ್ಯಗೆ ಕೆಲವರು ಹೆಣ್ಮಕ್ಳ ಬಗ್ಗೆ ಲೆಕ್ಕ ಹಾಕೊಂಡ್ರೆ ಸಿದ್ದರಾಮಯ್ಯ ಮಾಡಿದ್ದಾರೆ, ಕೆಲವು ಕಡೆ ಡಿ ಕೆ ಮಾಡಿದ್ದಾರೆ. ಈ ಸರ್ಕಾರ ಸ್ವಲ್ಪ ಇನ್ನೂ ಅಷ್ಟು ಕಮ್ಮಿಲೇ ಇದೆ, ಏನು ಅಂತ ಇನ್ನೂ ಮುಂದಕ್ಕೆ ಬರ್ತಾಯಿಲ್ಲ. ಕುಮಾರಸ್ವಾಮಿ ಸರ್ಕಾರ ನಡೀತಾ ಇತ್ತು, ಯಡಿಯೂರಪ್ಪನ ಸರ್ಕಾರ ಪರವಾಗಿಲ್ಲ. ಇವ್ರ ಸರ್ಕಾರ ಕಮ್ಮಿನೇ, ಇನ್ನು ಅನಾನುಕೂಲನೇ. ಹೌದು. ಹಾಗಾದರೆ ಸಿ ಎಂ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಬೇಕು? ಸಿದ್ದರಾಮಯ್ಯ ಅವ್ರಿಗೆ 9 ಮಾರ್ಕ್ಸ್ ಕೊಡೋಣ, ಡಿ ಕೆ ಅವ್ರಿಗೆ ಒಂದು 8 ಮಾರ್ಕ್ಸ್ ಕೊಡೋಣ. ಹೌದು, ಕೊಡ್ಬೋದು. ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮಾಡಬೇಕು. ಎಲ್ಲ ಜನಗಳು ಅದೇನೇ ಕಾಂಗ್ರೆಸ್ ಬಗ್ಗೆನೇ ಬೈತಾ ಇದ್ದಾರೆ. ಕೆಲವರು ಏನು ಮಾಡ್ತಾಯಿಲ್ಲ, ಮುಂದಕ್ಕೆ ಬರ್ತಾಯಿಲ್ಲ. ನಾವು ಎಲ್ಲರೂ ಕೇಳ್ತಾ ಇದ್ದೀವಿ, ಇವಾಗುತ್ತೆ, ಮುಂದಕ್ಕಾಗುತ್ತೆ, ಮಾಡ್ತಾರೆ ಅಂತ ಇದ್ದಾರೆ. ಮಾಡಿ ತೋರಿಸ್ತಾ ಇಲ್ಲ. ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಯಾವುದೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅನಿಸುತ್ತೆ. ಅವರೆಲ್ಲ ಫ್ರೀ ಬೇಸಿಂದ ಎಲ್ಲನೂ ಹೋಲ್ಡ್ ಮಾಡಿದ್ದಾರೆ ಅನಿಸುತ್ತೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡೋದಾಗಲಿ, ರೋಡು ಗೀಡು ಪ್ರತಿಯೊಂದನ್ನು ಹೋಲ್ಡ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ, ಅವರು ಫ್ರೀ ಬೇಸ್ ಅದೇನು ಬಿಟ್ಟಿದ್ದಾರೆ, ಫ್ರೀ ಅನ್ನೋದು ಬಿಟ್ಟರೆ ಇನ್ನು ಅವ್ರದ್ದು ಬೇರೆ ಇನ್ನೇನು ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರದ್ದು. ಇಲ್ಲ. ಓಕೆ, ಈಗ ಸಿದ್ದರಾಮಯ್ಯ ಅವರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ಬೋದು? 3. ಡಿ ಕೆ ಶಿವಕುಮಾರ್ಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀವಿ? ಅವ್ರಿಗೂ ಅಷ್ಟೇ, ಅಷ್ಟೇ. ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲ, ಅವ್ರು ಫ್ರೀ ಬೇಸ್ ಅನ್ನೋದು ಬಿಟ್ಟರೆ ಏನೂ ಇಲ್ಲ. ನಮ್ಮ ಲಾರಿ ಅವ್ರದ್ದಂತೂ ಲೈಫ್ ವರ್ಸ್ಟ್ ಆಗೈತಿ. ರೀಸೆಂಟಾಗಿ ಬೇರೆ ಯಾವುದೋ ರೂಲ್ಸ್ ತಂದಿದ್ದಾರೆ. FC 1 to 100% ಜಾಸ್ತಿ ಮಾಡಿದ್ದಾರೆ. 1,500 FC ಇರೋದನ್ನು 15,000 ಮಾಡಿದ್ದಾರೆ. ಇಲ್ಲಣ್ಣ, FC ಟ್ಯಾಕ್ಸ್ ಇಲ್ಲಣ್ಣ, ಸ್ಟೇಟ್ದಿಂದನೇ ಆಗಿರೋದು. ಅದು ಅಷ್ಟು ಜಾಸ್ತಿ ಮಾಡಿದ್ದಾರೆ ಅದೆಲ್ಲ.
ಹಂಗಾಗಿ ಲಾರಿಯವ್ರಿಗೆ ಅವರಿಂದ ನಮಗೆ ತೊಂದರೆನೇ. ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರಾ? ಚೆನ್ನಾಗೇ ನಡೆಸ್ತಾ ಇದ್ದಾರೆ ಈಗ ಸದ್ಯ, ಚೆನ್ನಾಗಿ ನಡೆಸ್ತಾವ್ರೆ ಈಗ ಸದ್ಯಕ್ಕೆ. ಖುಷಿ ಇದೆ ನಿಮಗೆ? ಖುಷಿ ಇದೆ. ಏನೇನು ಖುಷಿ ಇದೆ? ಹಾಂ, ಖುಷಿ ಅಂದರೆ ಏನೇನು ಖುಷಿ ಇದೆ? ಖುಷಿ ಅಂದರೆ ಯಾವುದೂ ಒಂದು ಪ್ರಾಬ್ಲಮ್ ಇಲ್ಲ, ಒಂದು ಇದಿಲ್ದಲ್ಲೇ ನಡೀತಾ ಇದೆಯಲ್ಲ. ಯಾರು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೊಡೆದ್ರು, ಅವರು ಹೊಡೆದ್ರು, ಕಾಸು ಹೊಡೆದ್ರು ಅಂತ ಬರೋಲ್ವಲ್ಲ, ಯಾವುದು ಕಂಪ್ಲೇಂಟ್ ಇಲ್ವಲ್ಲ. ಇದ್ದಿದ್ರಾಗ ಪರವಾಗಿಲ್ಲ. ಬಿ ಜೆ ಪಿಗಿಂತ ಒಂದು 75% ಚೆನ್ನಾಗಿದೆ. ಹಾಂ, ತೃಪ್ತಿ ತಂದಿದಾಗ ತೃಪ್ತಿ ಇದೆ. ಓಕೆ. ಹಾಗಾದರೆ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 9 ಮಾರ್ಕ್ಸ್ ಕೊಡ್ಬೋದು ಸಿದ್ದರಾಮಯ್ಯನೇ ಆದರೆ. ಸಿದ್ದರಾಮಯ್ಯ ಅವ್ರಿಗೆ 9 ಮಾರ್ಕ್ಸು. ಅದೇ ಡಿ ಕೆ ಶಿವಕುಮಾರ್ಗೆ ಒಂದು 7 ಮಾರ್ಕ್ಸ್ ಕೊಡ್ಬೋದು. ಎಲ್ಲ ಜನಗಳಿಗೆ ಕೈಯಲ್ಲಿ ಆಗದೆ ಇರೋರಿಗೆಲ್ಲ ಸಹಾಯ ಮಾಡ್ತಾರೆ, ಅಕ್ಕಿ ಕೊಡ್ತಾರೆ, ಬಸ್ ಬಿಟ್ಟವ್ರೆ, ದುಡ್ಡಿರೋರಿಗೂ ಕರೆಂಟ್ ಕೊಟ್ಟವ್ರೆ, ಎಲ್ಲ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಜನಗಳು. 7 ಕೋಟಿ ಜನನೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಉಪಯೋಗ ಆಗಿದೆ? ಆಗಿದೆ ಆಗಿದೆ. ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 8. ಡಿ ಕೆ ಶಿವಕುಮಾರ್ ಅವ್ರಿಗೆ 7. 7. ಚೆನ್ನಾಗಿ ಮಾಡ್ತಾ ಇದ್ದಾರಣ್ಣ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಕಾಮಾಕ್ಷಿಪಾಳ್ಯದಲ್ಲಿ ಯೂತ್ ಕಾಂಗ್ರೆಸ್ ಮುಖ್ಯಾಧ್ಯಕ್ಷ ಆಗಿದ್ದೀನಿ, ಆಮೇಲೆ ವಾರ್ಡಲ್ಲಿ ಮುಖ್ಯಾಧ್ಯಕ್ಷ ಆಗಿದ್ದೀನಿ. ನಮ್ಮ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಕಡೆ ಸಪೋರ್ಟ್ ಸಿಗ್ತಾಯಿದೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಇವಾಗ ಡಿ ಕೆ ಶಿವಕುಮಾರ್ CM ಆಗಬೇಕು ನಮ್ಮ ಆಸೆ. ಓಕೆ. ಹಾಗಾದ್ರೆ CM ಆಗಿರೋ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ? 10 ಕತ್ತೆ ಅಣ್ಣ, ಇಬ್ಬರದು ಏನು ಲೆಕ್ಕ ಹಾಕೋಕ್ಕಾಗಲ್ಲ, ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ CM ಆಗಬೇಕು ಈ ವರ್ಷ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಹಾಗಾದ್ರೆ? ಡಿ ಕೆ 10ಗೆ 10 ಅಣ್ಣ. 10 to 10. ಇವು ಔಟ್ ಆಫ್ 10 ಔಟ್ ಆಫ್ 10. ಇವು ಇಬ್ಬರು ಚೆನ್ನಾಗಿದೆ, ಸರ್ಕಾರ ಕಾಂಗ್ರೆಸ್ ಚೆನ್ನಾಗಿದೆ. ಡಿ ಕೆ ಅವರು CM ಆಗಬೇಕು ಈ ವರ್ಷ. ಸರ್ ನಮಸ್ತೆ. ಈಗ ನಾವು ಕೆಂಪೇಗೌಡರ ಸಂಘಟನೆಯಿಂದ ಅಧ್ಯಕ್ಷರಾಗಿದ್ದೀವಿ ಬೆಂಗಳೂರು ಯುವ ಘಟಕಕ್ಕೆ. ಈಗಿರೋ ಸರ್ಕಾರ ಏನು ಅಂತಂದರೆ ಆಡಳಿತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಡಿ ಕೆ ಸಾಹೇಬ್ರಾಗಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದೇ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬರಬೇಕು ಅಂತ ನಮ್ಮ ಅನಿಸಿಕೆ. ಅದರಲ್ಲಿ ಈಗ ನಮ್ಮ ಡಿ ಕೆ ಸಾಹೇಬರು ನಮ್ಮ ಕನಕಪುರದ ಬಂಡೆ ಅವರೇ ನಮಗೆ CM ಆಗಬೇಕು ಅಂತ ತುಂಬ ಆಸೆ ಇದೆ. ಬರೋ ದಿನಗಳಲ್ಲಿ ಅವ್ರು CM ಆಗಬೇಕು, ಆಗ್ತಾರೆ. ನಮ್ಮೆಲ್ಲ ಕಾಂಗ್ರೆಸ್ ಸದಸ್ಯರ ಕಡೆಯಿಂದ ಅವ್ರಿಗೆ ಬೆಂಬಲ ಇದೆ. ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೂ ನಡೆಸ್ತಾ ಇದ್ದಾರೆ. ಇದೇ ಥರ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ನಮ್ಮ ಆಸೆ ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಏನೇನು ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ? ಸರ್ ಎಲ್ಲ ಥರ ಕೊಟ್ಟಿದ್ದಾರಲ್ಲ. ಈಗ ಫ್ರೀ ಬಸ್ ಕೊಟ್ಟಿದ್ದಾರೆ, ಜನಗಳಿಗೆ ಲೇಡೀಸ್ಗಳಿಗೆ ಒಳ್ಳೇದು ಮಾಡಿದ್ದಾರೆ, ಎಲ್ಲ ಥರದ್ದು ಮಾಡಿದ್ದಾರೆ. ಎಲ್ಲ ಸೌಲಭ್ಯನೂ ಜನ ತೊಗೊತಾ ಇದ್ದಾರೆ. ಅದು ತೊಗೊಂಡು ಬೈಯೋರು ಬೈತಾ ಇದ್ದಾರೆ, ಹೊಗಳೋರು ಹೊಗಳ್ತಾ ಇದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಥರ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ಹಾಗಾದ್ರೆ CM ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಗೆ? ಸರ್ 10ಗೆ 8 ಕೊಡ್ತೀನಿ ಸರ್. ಹೌದು ಸರ್. ಸರ್ಕಾರ ಏನು ಮಾಡ್ತಿಲ್ಲ, ಏನು ಸುಖ ಇಲ್ಲ. ತಡೆ ನಿಮ್ಮತ್ತ ಬರ್ತಾರೆ. ಸರ್ಕಾರ ಏನು ಸುಖ ಇಲ್ಲ ಮಾಡ್ತಿರೋದು. ಬೇರೆ ಬಗ್ಗೆ ಹೇಳಂಗಿಲ್ಲ. ಇವರಿಬ್ಬರು ಸೇರ್ಕೊಂಡು ಕಿತ್ತಾಡ್ತಾರೆ ಆಯ್ತು ಜೀವನ ಪೂರ. ಬರೀ ಕಿತ್ತಾಡ್ತಾ ಅಷ್ಟೇ ಅಷ್ಟೇ. ಹಾಗಾದ್ರೆ ಹೊಂದಾಣಿಕೆ ಇಲ್ಲ ಅಂತ? ಇಲ್ಲ, ಹೊಂದಾಣಿಕೆನೇ ಇಲ್ಲವಲ್ಲ. ಇವಾಗ ಅವರು ಸಿದ್ದರಾಮಯ್ಯ ಮಗ ಹೇಳ್ತಾರೆ ಇವರಿಗೆ ಬೆಂಕಿ ಕಿಟ್ಟಂಗೆ ಆಗ್ತದೆ. ಇವ್ರ ಕಡೆ ಒಬ್ಬ ಡಿ ಕೆ ಒಬ್ಬರು ಕಿತಾಪತಿ ಮಾಡ್ತಿರ್ತಾರೆ. ಹಿಂಗೆ ಸಿದ್ದರಾಮಯ್ಯ ಮಗ ಯಾಕಪ್ಪ ಆ ಥರ ಹೇಳ್ಬೇಕು? ಅವನೇ 28 ವರ್ಷ ಗ್ಯಾರಂಟಿ ಅಗ್ರಿಮೆಂಟ್ ಅವ್ರ ಅಪ್ಪ ಮನೆದು ಅದು. ಈಗ ಅದಿರಲಿ, ನಾನು ಕೇಳ್ತಾ ಅವರಿಬ್ಬರು ಸೇರಿ ಸರ್ಕಾರ ಏನು ನಡೆಸ್ತಿಲ್ಲ, ಬರೀ ಕಿತ್ತಾಡ್ತಿಲ್ಲ ಆಯ್ತು ಅಷ್ಟೇ ಜೀವನ ಪೂರ. ಅವರು ಏನು ನಡೀತಿರೋ ಏನಿಲ್ಲ. ಹೆಂಗ್ಸಿಗೆ 2,000 ರೂಪಾಯಿ ಕೊಡ್ತೀವಿ ಗ್ಯಾರಂಟಿ ಇರೋದು, ಅದು ಕೊಡ್ತಿಲ್ಲ. ಸೀನಿಯರ್ ಸಿಟಿಜನ್ಗೆ ಪಿಂಚಣಿ ಜಾಸ್ತಿ ಮಾಡ್ತೀನಿ ಅದು 1,200 ರೂಪಾಯಿ ಕೊಡ್ತಾ, ಅದು ಕೊಡ್ತೀರಿ ಯಾರಿಗೂ. ಏನು ಮಾಡ್ತೀರಿ ಇದಕ್ಕೆ? ತೃಪ್ತಿ ನಮಗಂತ ತೃಪ್ತಿ ಇಲ್ಲ, ಸ್ಟೇಟಿಗೆ ಇಲ್ಲ. ನಾನು ಹಬ್ಬನಿಗೋಸ್ಕರ ಅಲ್ಲ, ಸ್ಟೇಟಿಗೆ ಇಲ್ಲ. ಎಲ್ಲಿ ಗುಂಡಿಗಳು ಮುಚ್ಚಾರ, ಎಲ್ಲಿ ಇದು ಮಾಡಿ ನೋಡಿದ್ದೀರಾ? ಇಲ್ಲೊಂಚೂರು ಟೈರ್ ಹಾಕಿದ್ರೆ ಅಲ್ಲಿ ಹಳ್ಳ ಇದು ಕೂಡ ಒಂಚೂರು ಮುಚ್ಚಲ್ಲ. ಓಕೆ. ಈಗ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ ನೀವು? ಕೊಡೋದಲ್ಲ ಸಿದ್ದರಾಮಯ್ಯಗೆ ಏನು ಮಾರ್ಕ್ಸ್ಗೆ ನಾನು ಕೊಡೋಕ್ಕಾಗಲ್ಲ. ಮಾರ್ಕ್ಸ್ ಕೊಟ್ಟರೆ ಇನ್ನೂ ಮೇಡ ಬರ್ತಾರೆ. ಅಂತ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸ್ಕೋರ್ ಕೊಡೋಕ್ಕಾಗಲ್ಲ, 0 ಕೊಡ್ಬೋದು ಅಷ್ಟೇ. 0 ಕೊಡೋದು? ಏನಿಲ್ಲ. ಯಾಕಂದ್ರೆ ಏನು ಕೆಲಸ ಮಾಡಿ ಏನಿಲ್ಲ ಅಂತ ನಾವು ತಿಳ್ಕೊಂಬಿಟ್ರಿ. ನೀವು ಸ್ಕೋರ್ ಯಾಕೆ ಕೊಡ್ತೀರ ಅಲ್ಲಿ? ಏನಿಲ್ಲ ಅಂತ ಹೇಳಿದ್ಮೇಲೆ ಸ್ಕೋರ್ ಯಾಕೆ? ಓಕೆ. ಡಿ ಕೆ ಶಿವಕುಮಾರ್ಗೆ ಎಷ್ಟು ಕೊಡ್ತೀರಾ? ಅವ್ರ ಬಗ್ಗೆ ಅವ್ರಿಬ್ಬರು ಒಂದೇ ಜೊತೆ ಇರ್ಬೇಕಾದ್ರೆ ಇನ್ನೇನು ಅವ್ರಿನ್ನೇನು ಇವ್ರಿನ್ನೇನು 2 ಒಂದೇ ಅಲ್ವಾ? ಮತ್ತೆ ಈ ಸ್ವಾತಂತ್ರ್ಯ ಬಂದಾಗಿಂದ ಇಂಥ CMನ ನಾವು ಜೀವನದಲ್ಲೂ ನೋಡಿರಲಿಲ್ಲ. ಅರ್ಥ ಆಯ್ತಾ? ಬೆಂಗಳೂರು ಪೇಟೆ ಒಳಗಡೆ ಪಾಪಿ ಪರದೇಶಗಳೆಲ್ಲ ಬಿದ್ದು ಹಾಸ್ಪಿಟ್ಲ್ಗಳೆಲ್ಲ ನೋಡೋರಿಲ್ಲ. ಇವ್ರಿಗೆ ಫ್ರೀ ಬಸ್ಸ ಯಾರು ನನ್ನ ಮಗ ಕೇಳ್ದ? ಎಂತ ಫ್ರೀ ಬಸ್ ಕೊಟ್ಟ?
ಮನೆ ಒಳಗೆ ವಯಸ್ಸಾದ ಅಜ್ಜಿದಿರು ಸಾಯ್ತಾವ್ರೆ, ಈ ಹೆಂಗಸ್ರೆಲ್ಲ ಅಲ್ಲೋಗ್ತಾರೆ. ಈ ಫ್ರೀ ಅದೇನಪ್ಪ ಇದು ಯಾವುದಪ್ಪ ಅವು 5 ಗ್ಯಾರಂಟಿ ಯಾರಿಗೆ ಬೇಕಾಯ್ತು ಸ್ವಾಮಿ? ಇಲ್ಲಿವರೆಗೂ ನಮ್ಮ ತಾತಿರು ನಮ್ಮ ಅಮ್ಮದಿರು ಯಾರು ಬದುಕಲೇ ಇಲ್ವಾ? 100 ವರ್ಷ ಇದ್ದರು. ನೀವೆಲ್ಲ ಯಾರು ಇರಬೇಕಾಯ್ತು ರೀ? ಸರಿಯಾಗಿ ಸರ್ಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲರಿ, ಮನೆಗೆ ಹೋಗಿ ಕೇಳ್ರಿ. ಈ ರೋಡ್ ಮುಡ್ತಾಯಿನ ನೋಡಿದ್ರೆ ಬೆಂಗಳೂರು ಪೇಟೆಯಲ್ಲಿ ಆಗಲಿ ಹೊರಗಡೆ ಆಗಲಿ ಎಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡ್ರು. ಇಂಥ ಸಿ ಎಮ್ನ ನನ್ನ ಜೀವನ ನೋಡ. ಇವನ ಮೇಲೆ ಡಿ ಕೆ ಶಿವಕುಮಾರ್ ಹೇಳೋದು, ಇವನ ಮೇಲೆ ಹೇಳೋದು. ನಾವೆಲ್ಲ ದಬ್ಲಿ ಮಕ್ಕಳಾಗಿ ಅನಾಥಿಗಳಾಗಿ ಕೈ ಕಾಲು ಮುರ್ಕೊಂಡು ಸ್ಕೂಟ್ರ್ ಓಡ್ಸೋಕ್ಕೆ ಆಗಲ್ಲ ಈಗ ರೋಡಲ್ಲಿ. ಆ ಸ್ಥಿತಿಗೆ ತಂದುಬಿಟ್ಟವ್ರೆ. ಜನ್ಮ ಹೋದರೂ ಕಾಂಗ್ರೆಸ್ ಓಟ್ ಯಾರು ಕೊಡೋಲ್ಲ. BJPನವ್ರೆ 100% ವಾಸಿ. ಒಂದು 10 ಮಾರ್ಕ್ಸ್ ಅಂತ 10 ಮಾರ್ಕ್ಸ್ ಅಲ್ಲ, 0 ಕೊಡ್ತೀನಿ ರೀ ಅವನಿಗೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವನಿಗೆ ಇರಬೇಕು? 0 ರೀ. ಡಿ ಕೆ ಶಿವಕುಮಾರ್ ಇವರಿಬ್ಬರು ಕಿತ್ತಾಡ್ಕೊಂಡು ಯಾರು ರಿಸೈನ್ ಮಾಡಿಬಿಟ್ಟು ಸರ್ಕಾರ ಬೇರೆ ಬಂದಿರಿ ಯಾರ್ಯಾರು ಕೊಡ್ಬೋದಾಯ್ತು. ಇದು 0 ಸರ್ಕಾರ. ಸರ್ಕಾರ ಚೆನ್ನಾಗಿ ನಡೆಯಲ್ಲ ಸರ್. ಇವ್ರು ಆಗಿರೋದು ವೇಸ್ಟ್. ಈ BJP ಇದ್ರೆ ಎಷ್ಟೋ ಬೆಟ್ರು. ಈ ಬೈಕ್ ಟ್ಯಾಕ್ಸಿ ತಗೊಂಬಂದು ಈಗ 3 ವರ್ಷದಿಂದ ಓಡಿಸ್ತಾನೆ ಇದ್ದಾರೆ. ಅದೇನು ಕೋರ್ಟ್ನಾಗೆ ಮುಂದೆ ವಾರ ತಳ್ತಾರೆ ಇದ್ದಾರೆ. ಈಗ ಇವರು ಇದರಿಂದ ನಾವೆಲ್ಲ ಬೀದಿಗೆ ಬರ್ತಾ ಇದ್ದಾವೆ. ಈಗ ಒಂದು ಹತ್ರನೂ ರೋಡ್ ಸರಿ ಇಲ್ಲ, ಎಲ್ಲ ಗುಂಡಿ ರೋಡು. ಇವ್ರು ಏನು ಸರಿನೇ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ವೇಸ್ಟ್, ಏನು ಉಪಯೋಗ ಆಗಿಲ್ಲ. ಸಿದ್ದರಾಮಯ್ಯನೂ ಬೇಡ, DK ಬೇಡ. ಈಗ ನಾವು 0 ಕೊಡ್ತೀವಿ ಸರ್. ಅವರಿಗೂ 0 ಪರ್ಸನ್ ಅವರಿಬ್ಬರು, ಏನು ಉಪಯೋಗ ಇಲ್ಲ. ಪರವಾಗಿಲ್ಲ. ತೃಪ್ತಿ ಯಾವ ಸರ್ಕಾರ ಯಾರು ಬಂದ್ರೂ ಮಾಡೋಕ್ಕಾಗಲ್ಲ. ತಕ್ಕಮಟ್ಟು ನಡೆಸ್ಕೊಂಡು ಹೋಗ್ತಾವ್ರೆ. ಇವ್ರೊಂದು ಸ್ವಲ್ಪ ಸೀಟ್ಗೋಸ್ಕರ ಇದು ಮಾಡ್ತಾವ್ರೆ. ಸೀಟು ಈ ಮುಖ್ಯಮಂತ್ರಿ ಸೀಟು ಅದು ಇದು ಅಂತ ಹೇಳ್ತಾವ್ರೆ. ಯಾವ BJP ಬಂದರೆ ಏನು ಮಾಡಿಬಿಡ್ತಾರ, ಕಾಂಗ್ರೆಸ್ ಬಂದರೂ ಏನು ಮಾಡಲ್ಲ, ದಳ ಬಂದರೂ ಹಿಂಗೆ ನಡ್ಕೊತ ಹೋಗ್ತಾ ಇದೆ. ಇರೋದ್ರಲ್ಲಿ ಪರವಾಗಿಲ್ಲ. ಸಿದ್ದರಾಮಯ್ಯ ಅವರು ಕರಪ್ಷನ್ ಸ್ವಲ್ಪ ಕಡಿಮೆ, ಅವರು ಓಕೆ ನಡೀತಾ ಇದೆ. DK ಶಿವಕುಮಾರ್ ಆದರೆ ಒಂದು ಸ್ವಲ್ಪ ಕರಪ್ಷನ್ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ಇನ್ನು ಹೆಂಗೆ ಅಂತ ಗೊತ್ತಿಲ್ಲ. ಮತ್ತು ಅಲ್ಲ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಆಳ್ಬೋದು ಅವರು. ಅಭಿಪ್ರಾಯ ಅಷ್ಟೇ, ಬೇರೆ ಏನಿಲ್ಲ. ಅವರು ಕರಪ್ಷನ್ ಅಂತ ಮೊದಲೇ ಒಂದು ಸ್ವಲ್ಪ ಪ್ರೂಫ್ ಆಗಿದೆಯಲ್ಲ, ಸ್ವಲ್ಪ ಜೈಲು ಫೈಲು ಅವೇನೇನೋ ಆಗಿದೆಯಲ್ಲ, ತೆರಿಗೆ ಇಲಾಖೆ ಅದು ಏನೇನೋ ಆಲ್ರೆಡಿ ಆಗಿದೆ ಅಂತ ಇದಿದೆ. ಅವರು ಇವರೇನು ಅಂತ ಹಂಗೇನು ಕಂಡಿಲ್ಲ. ಸಿದ್ದರಾಮಯ್ಯ ಕ್ಲೀನೇ ಅಲ್ಲ, ಈಗ ಕಂಡಿಲ್ಲ. ಅವ್ರು ಇನ್ನೂ ಜೈಲು ಮುಖ ಹೋಗಿ ನೋಡಿಲ್ಲ. ಇವರು ಆಲ್ರೆಡಿ 50 ದಿವಸ ಏನೋ ಹೋಗೋರೆ ಅಂತ ಪ್ರೂಫ್ ಈಗ ಗೊತ್ತಾಗತ್ತಲ್ರಿ. ನಡವಳಿಕೆ ಮೇಲೇ ಹೇಳ್ಬೋದಲ್ಲ ಸ್ವಲ್ಪ. ಬೇರೆ ಹೇಳಿ. ಈಗ CM ಸಿದ್ದರಾಮಯ್ಯ ಅವ್ರಿಗೆ ಒಂದು 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಸರ್? 9. ನೋಡಿ, ಜಂಟಿಯಾಗಿ ಸರ್ಕಾರ ಮಾಮೂಲಿ ನಡೀತಾ ಇದೆ. ಏನಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಂಗಳೂರಂಥ ಸಿಟಿಲಿ ಇನ್ನೂ ಏನಾದರೂ ದೊಡ್ಡ ಒಂದು ಲ್ಯಾಂಡ್ಮಾರ್ಕ್ ಕೆಲಸ ಆಗಬೇಕಾಗಿತ್ತು. ಅದು ಇಲ್ಲಿವರೆಗೂ ಆಗಿಲ್ಲ. ನಾನು ಇತ್ತೀಚೆಗೆ ಡೆಲ್ಲಿ ಸಿಟಿ, ಹೈದ್ರಾಬಾದ್ ಇದೆಲ್ಲ ನೋಡ್ಕೊಂಬಂದೆ. ನಾವು ಇಲ್ಲಿರೋರ್ಗೆ ಏನು ಅನಿಸುತ್ತೆ ಅಂದರೆ ಬೆಂಗಳೂರೇ ದೊಡ್ಡದು ಅನಿಸುತ್ತೆ, ಅಥವಾ ಡೆವಲಪ್ಮೆಂಟ್. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗ್ಲೂ ಅನಿಸುತ್ತೆ ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಬೋದಿತ್ತು ಬೆಂಗಳೂರನ್ನ. ನಾವು ಯಾವಾಗ IT SM ಕೃಷ್ಣ ಅವ್ರ ಕಾಲದಲ್ಲಿ IT ಇದಾಗಿದ್ದು ಇಲ್ಲಿ, ಅವಾಗಿನ ಲೆಕ್ಕ ತೊಗೊಂಡಿದ್ರೆ ಇಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿ ಇನ್ನೂ ದೊಡ್ಡ ಇದಾಗಿ ಮಾಡ್ಬೋದಿತ್ತು. ನನಗನ್ಸ್ದಂಗೆ ಕರ್ನಾಟಕದ ದೌರ್ಭಾಗ್ಯ ಏನಂದರೆ ಈ ಲಾಸ್ಟ್ ಒಂದು 15 ವರ್ಷದಿಂದ ಬರೀ CM ಕಿತ್ಲಾಟನೇ ನಡೀತಾ ಇದೆ. ಯಡಿಯೂರಪ್ಪನ ಬಂದಾಗಿಂದ ಕಾಲದಿಂದನೂ ಈಗ ಒಬ್ಬ CM ಆಗಿ ಅವ್ರಿಗೆ ಯಾವುದೇ ಥರ ಅಡಚಣೆ ಇಲ್ಲದು ಒಂದು 5 ವರ್ಷ ಇದ್ದರೆ ಏನಾದರೂ ತಲೆ ಓಡುತ್ತೆ, ಏನಾದರೂ ಮಾಡೋಣ ಧೈರ್ಯವಾಗಿ ಅಂತ. ಇಲ್ಲಿ ನೀವು ಗಮನಿಸಿ ನೋಡಿ, ಇವತ್ತು ಅಷ್ಟೇ ಸಿದ್ದರಾಮಯ್ಯ ಅಂತ ಹೇಳ್ತೀರಾ, DK ಶಿವಕುಮಾರ್ ಅವರಿಬ್ಬರಿಗೆ ಇವಾಗ ಏನು ಓಡ್ತಾ ಇರುತ್ತೆ ತಲೆಯಲ್ಲಿ? ಅಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತು, ಓಡ್ತಾ ಇರೋದು ಒಂದೇ ತಲೆ. ನಾನು CM ಹೆಂಗೆ ಬಿಟ್ಕೊಡ್ಬಾರ್ದು, ಅದಕ್ಕೇನು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು, DK ಅವರು ನಾನು ಯಾವಾಗ CM ಆಗಬೇಕು ಅಂತ. ಹಿಂಗೆ ಆದರೆ ಯಾವಾಗ ಆಗುತ್ತೆ ಅಭಿವೃದ್ಧಿ? ಸೊ ನನ್ನ ಪ್ರಕಾರ ಈ ಥರದ್ದು ನಿಲ್ಲಬೇಕು. ಒಬ್ಬರು CM ಬಂದರೆ 5 ವರ್ಷ ಅಂತ ಫಿಕ್ಸ್ ಆಗಬೇಕು, ಆವಾಗ ಏನಾದರೂ ಅಭಿವೃದ್ಧಿ ಆಗುತ್ತೆ. ಸೊ ನನಗೇನು ಇಬ್ಬರು ಜಂಟಿ ಅಂತಲೇ ಅನ್ನಿಸ್ತಾ ಇಲ್ಲ. ಇದು ಫಸ್ಟ್ ಇದು ಮುಗಿಬೇಕು, ಆವಾಗಲೇ ಏನಾದರೂ ಅಭಿವೃದ್ಧಿ. ಹೌದು. ಏನು ಅವರೆಲ್ಲ ಏನು ಮಾಡಿಟ್ಟಿದ್ದಾರೆ, ಹೋಗಿ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ
10 ಕಿಲೋಮೀಟ್ರನ್ನ ನೀವು 5 ನಿಮಿಷದಲ್ಲಿ ಪಾಸ್ ಆಯ್ತೀರಾ. ಎಲ್ಲ ಕಡೆ ಅಂಡ್ರು ಆಯಿತು, ಹಳೇದು ಹಂಗೆ ಇರುತ್ತೆ. ಹಳೇದು ಈ ಊರು ಇಲ್ಲಿ ಮಾಡೋಕ್ಕಾಗಲ್ಲ. ಸೆಟ್ ಆದಮೇಲೆ ಹೊಸ ಬೆಂಗಳೂರು ಅಂತ ಮಾಡಿದಾಗ ಹಂಗೆಲ್ಲ ಮಾಡ್ಬೋದಲ್ವ. ಅದೆಲ್ಲ ನೋಡಿದಾಗ ನಾವಿಲ್ಲ, ಏನು ಇಲ್ಲಿ ಅಭಿವೃದ್ಧಿ ಬಗ್ಗೆ ಇಲ್ಲ. ಇನ್ನು ಹಿಂಗೆ ನಾವೂ ಯಾಕೋ ವೋಟ್ ಮಾಡೋದು ಸರಿ ಇಲ್ಲ ಅನಿಸುತ್ತೆ. ಅಲ್ಲ, ನಾವು ವೋಟ್ ಮಾಡೋದು ಹಿಂಗೆ ಅಲ್ವಾ, ಹಿಂಗೆ ಮಾಡ್ತಾ ಇರ್ತೀವಿ. ಹಿಂಗೆ CMದೇ ನಡೀತಾ ಇರುತ್ತೆ. ಅದರಲ್ಲಿ 5 ವರ್ಷ ಮುಗಿಯುತ್ತೆ, ನೆಕ್ಸ್ಟ್ ಬರ್ತಾರೆ, ಇದೇ ನಡೀತು. ಲಾಸ್ಟ್ ಒಂದು 15 ವರ್ಷದಿಂದ ಕರ್ನಾಟಕದ ಇಲ್ಲ ಅಂದರೆ ಎಲ್ಲೋ ಹೋಗ್ಬೇಕಾಯ್ತು ಬೆಂಗಳೂರು. ಈಗ CM ಸಿದ್ದರಾಮಯ್ಯ ಅವರು 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ಬೋದು ಸರ್? ಏನೊಂದು 4-5 ಕೊಡ್ಬೋದು ಅಷ್ಟೇ ಸರ್. ಆಡಳಿತ ಅನ್ನೋದಕ್ಕಿಂತ ಅವ್ರವ್ರನ್ನ ಬೇಳೆ ಬೇಯಿಸ್ಕೊತಾವ್ರೆ ಅಷ್ಟೇ, ಯಾರೇ ಆದರೂ ಅಷ್ಟೇ. ಇಲ್ಲಿ ಜನಗಳ ಕಷ್ಟ ಯಾರೂ ಕೇಳ್ತಾ ಇಲ್ಲ. ಜನಗಳ ಕಷ್ಟ ಯಾರೂ ಕೇಳ್ತಾ ಇಲ್ಲ. ಇವಾಗ ಏನೇ ಒಂದಾಗಲಿ, ಇವಾಗ ಅಂಗಡಿಗೆ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಏನು ತೊಗೊಬೇಕು ಅಂತ ಮನೇಲಿ ಕೇಳ್ತಾರಲ್ವ, ಅದನ್ನು ಜನಗಳನ್ನ ಅಂತ ಕೇಳಿ ಅವ್ರು ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ. ಇವಾಗ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾರೆ. ಇವಾಗ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾರೆ. ಆಮೇಲೆ ಬಂದು ಹಿಂಗಾಯ್ತು ಹಂಗಾಯ್ತು ಅಂತಾರೆ. ಇವಾಗ ರೋಡ್ಗಳೇ ನೋಡಿ, ಒಂದೊಂದು ಕಡೆ ಎಲ್ಲ ಕ್ಲೀನಾಗಿ ರೋಡ್ ಹಾಕ್ತಾರೆ. ಮಳೆ ಬಂತು ಹಂಗೆ ಕೊಚ್ಕೊಂಡು ಹೋಗುತ್ತೆ. ಇನ್ನೊಂದು ವಾರ ಬಿಟ್ಟರೆ ಹಂಗೆ ಉದ್ರಿ ಹೋಗುತ್ತೆ. ಅದನ್ನು ಕೇಳೋರು ಯಾರು? ಜನಗಳು ಕೇಳಬೇಕು. ಇಲ್ಲಿ ಜನಗಳು ಕೇಳ್ತಾ ಇಲ್ಲ ಅಷ್ಟೇ. ಜನಗಳು ಕೇಳೋ ಯಾವಾಗವರೆಗೂ ಅವ್ರು ಕೇಳಲ್ವೋ ಅಲ್ಲಿವರೆಗೂ ಜನಗಳು ಅಂತೂ ಉದ್ಧಾರ ಆಗಲ್ಲ. ಇವಾಗ ಅದು ಯಾವುದೋ ಒಂದು ಪ್ರಜಾಕೀಯದ್ದು ಯಾವುದೋ ಒಂದು ಹಳ್ಳೀಲಿ ಒಂದಿದೆ, ಅಲ್ಲಿ ಹೆಂಗೆ ಮಾಡ್ತಾವ್ರೆ ಅಂದರೆ ಜನಗಳಿಗೆ ಏನು ಬೇಕು ಅದನ್ನು ಉಪಯೋಗ ಮಾಡ್ತಾವ್ರೆ. ಏನು ನಿಮ್ಗೇನು ಪರಿಹಾರ ಬೇಕು, ಏನು ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ಮಾಡೋದಕ್ಕೂ ಅವರು ಹೆಂಗೆ ಬೇಕೋ ಹಂಗೆ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ. ನಮಗೆ ಏನು ಕರ್ನಾಟಕದಲ್ಲಿರೋರಿಗೆ ಜನಗಳು ಕೇಳೋ ಗಂಟ ಅವರು ಉದ್ಧಾರ ಆಗಲ್ವೋ, ಬೆಂಗಳೂರು ಅಂತೂ ಉದ್ಧಾರ ಆಗಲ್ಲ ಸರ್. ಕಾಸ್ಟ್ಲಿ ದುನಿಯಾ ಆಯ್ತದ ಅಷ್ಟೇ. ಹೆಂಗೆ ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಎಲ್ಲೈತೆ ಅಂತ ಕೇಳೋದಕ್ಕಿಂತ ಬೇರೆ ಭಾಷೆ ಜನ ಎಲ್ಲಿ ಯಾವ ಮೂಲೆಯಲ್ಲಿಲ್ಲ ಅಂತ ಕೇಳ್ಬೇಕು, ಹಂಗೆ ಆಗ್ಬಿಟ್ಟೈತೆ. ಇವಾಗ ನಮ್ಮ ಕೆಲಸನೇ ಲೆಕ್ಕ ಹಾಕ್ಕೊಳ್ಳಿ, ನಾವು ಬಾಡಿಗೆ ಕೊಟ್ಕೊಂಡು ಮೇಂಟೈನ್ ಮಾಡಿಕೊಂಡೇ ನಮಗೆ ಸಂಪಾದನೆ ಆಯ್ತಲ್ಲ. ಇವಾಗ ಒಬ್ಬೊಬ್ಬರು ಬಾಡಿಗೆಗೆ ಆಟೋ ಹಿಡ್ಕೊಂಡು ಹಿಂದಿಯವನು ಕೊಡು, DLನ ಫೋರ್ಕ್ ಮಾಡು, ಡಿಸ್ಪ್ಲೇನ ಫೋರ್ಕ್ ಮಾಡು, ಎಲ್ಲ ಒಂಥರ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಅವರೇ ಸರ್ಕಾರ. ಅದಕ್ಕೆ ಯಾವಾಗ ಕಡಿಯೋಣ ಆಗ್ತಾರೋ ಗೊತ್ತಿಲ್ಲ. ಜೊತೆಗೆ ಸರಿಯಾಗಿ ಆಡಳಿತ ಕೊಡ್ತಲ್ಲ ಅಂತಿರೋದು ಅಂದರೆ ಅರ್ಧಕ್ಕರ್ಧ ಅಷ್ಟೇ. ಇವಾಗ ಒಂದೊಂದು ಕೆಲಸ ಒಳ್ಳೆಯದೇ ಆಗ್ಬೋದು. ಅಂದರೆ ಏನು ಅಂದರೆ ಫಸ್ಟ್ ಕೈಯಿಂದ 2ನೇ ಕೈ 3ನೇ ಕೈ ಅಲ್ವಾ. ಇವಾಗ ನಾವು ನೋಡಿ ಗಾಡಿಗೆ ಲೋನ್ ಹಾಕಿ ಗೌರ್ಮೆಂಟಿಂದ ಸಬ್ಸಿಡಿ ಅಂತ ಬರ್ತದೆ ಅಂತಾರೆ. ನಾವು ಹೋಗಿ ಕೇಳಿದ್ರೆ ಅದು ಇದು ಇತ್ತೊಂಬ ಅಂತಾರೆ. ನಾವು ಓದಿದರೆ ಗೊತ್ತಿರುತ್ತೆ, ಓದಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅಯ್ಯೋ ಹೋಗಪ್ಪ ಅಂತಾರೆ. 1 ದಿವಸ ಚಂದ 2 ದಿವಸ ಚಂದ. ಇವಾಗ ರೇಷನ್ ನಿಂತ್ಕೊಂಡ್ರೆ ಬೆಳಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಕೊಡ್ತಾರೆ. ಆ ಕೊಡೋ 30 kgಗೆ ನಾವು ಆಲ್ರೆಡಿ 1 ದಿವಸ ಸಂಪಾದನೆ ಮಾಡಿಬಿಟ್ಟು 3 ಮೂಟೆ ಅಕ್ಕಿ ತೊಗೊಬಿಡ್ಬೋದು. ಅದಕ್ಕೆ ಕಡಿಯೋಣ ಆಗ್ತಾಯಿಲ್ಲ. ಅದು ಯಾವಾಗ ಆಗ್ತಾರೋ ಆವಾಗ ಅವರು ಸರ್ಕಾರ ಬರುತ್ತೆ ಸರ್. ಈಗ CM ಅವ್ರಿಗೆ 10 ಮಾರ್ಕ್ಸಲ್ಲಿ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? 10 ಮಾರ್ಕ್ಸಲ್ಲಿ 5 ಕೊಡ್ತೀವಿ. ಹಾಂ, ಖಂಡಿತವಾಗಲೂ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಬಂದು ಎಲ್ಲರೂ ಕುಲ್ಗೆಟ್ಸ್ಬಿಟ್ಟವ್ರೆ ಆಲ್ರೆಡಿ. ಹೆಂಗ್ಸರ್ಗೆ 2,000 ರೂಪಾಯಿ ದುಡ್ಡು ಕೊಟ್ಟು ಗಂಡಸ್ರಿಗೆ 5,000 ರೂಪಾಯಿ ದುಡ್ಡು ಕಿತ್ಕೊತವ್ರೆ. ಏನು ಅದು ಹೆಂಗಸರು ಗೊತ್ತಿಲ್ಲ. ಈಗ ಆಲ್ರೆಡಿ ಹೆಂಗಸರು ಹಿಂದೆ ತಿರುಗಾಕ ಉಲ್ಟಾಗಿ ಹೋಗೋರು ಅವರು ಕೂಡ. ಈಗ ಸಿದ್ದರಾಮಯ್ಯ ಬಂದು ಏನು ಕಿತ್ತು ಗುಡ್ಡಿ ಹಾಕಿಲ್ಲ. ಇಲ್ಲಿ ಎಲ್ಲರೂ ಮಧ್ಯವರ್ತಿದವ್ರಿಗೆ ಹೊಡೆತ ಜಾಸ್ತಿ ಆಗಿರೋದು ಆಲ್ರೆಡಿ. ಈಗ ತೀರಾ ಬಡವ್ರಿಗೆ ಸಮಸ್ಯೆ ಇಲ್ಲ, ಅವ್ರು ಇವತ್ತು ಗೈತರ ಉಣ್ತಾರೆ. ತೀರಾ ಹೆಚ್ಚಾಗಿರೋರ್ಗೆ ಸಮಸ್ಯೆ ಇಲ್ಲ, ಅವ್ರಿಗೇನಾರು ಹೊಡ್ತುಂಬೋದವ್ರಿಗೆ. ಈ ಮಧ್ಯವರ್ತಿ ನಿಮ್ಮಂಥವ್ರಿಗೆ ಈಗ ಇಲ್ಲಿ ತೊಂದರೆ ಆಗಿರೋದು ಎಲ್ಲ ಥರದಲ್ಲೂ. ಈಗ ಸಿದ್ದರಾಮಯ್ಯ ಮಾಡಿರೋದು ಎಲ್ಲ ಥರದಲ್ಲೂ ಮಧ್ಯವರ್ತಿದವ್ರಿಗೆ ಏಟು ಈ ವಿಚಾರದಲ್ಲಿ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಸೇರಿ ಇದೆಲ್ಲ ಅನುಷ್ಠಾನಗಳು ತಂದಿದ್ದು 100%. ಇದರಲ್ಲಿ ಏನು ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. 100% ಅವರೇ ಮಾಡ್ತಾ ಇರೋದು. ಇದರಲ್ಲಿ DKದು ಕೂಡ ಕೈವಾಡ ಇದೆ. ಇದರಲ್ಲಿ ಎರಡು ಮಾತೇನಿಲ್ಲ. ಇದರಲ್ಲಿ ಆಡಳಿತ ಸರಿ ಕೊಟ್ಟಿಲ್ಲ ಅಂತ ಖಂಡಿತವಾಗ್ಲೂ ಕೊಟ್ಟಿಲ್ಲ ಹಣ ಈ ವಿಚಾರದಲ್ಲಿ. ಓಕೆ, ಈಗ ಒಂದು 10 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರು ಕೊಡೋದ್ರೆ ಎಷ್ಟು ಕೊಡ್ತೀವಿ? ಸಿದ್ದರಾಮಯ್ಯಗೆ 10 ಮಾರ್ಕ್ಸಲ್ಲಿ ಎಷ್ಟು ಕೊಡೋಕೆ ಬಲ್ತಿದ್ದೀವಿ, ಎಷ್ಟು ಕೊಡ್ತೀವಿ? ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನಮ್ಮ ಮಾನವದ 15% ಅಷ್ಟೇ. 10%ಅಲ್ಲಿ ಎಷ್ಟು ಕೊಡ್ಬೋದು? 10%ಅಲ್ಲಿ 10%ಅಲ್ಲಿ ಅನ್ನೋದು 2-3%. 2-3 ಅಷ್ಟೇ ಅಷ್ಟೇ. ಎಸ್. DK ಶಿವಕುಮಾರ್ ಇನ್ನೂ ಈ ಆಡಳಿತಕ್ಕೆ ಬರಲಿಲ್ಲ. ಅದರಲ್ಲಿ ಏನು ಮಾಡಿದಾನೋ ಅದು ಗೊತ್ತಿಲ್ಲ. ಈಗಿರೋ ಪೊಸಿಷನಲ್ಲಿ ಏನು ಮಾಡಿದಾನೋ ಅಂತ ಗೊತ್ತಿಲ್ಲ. ಅವ ಆಲ್ರೆಡಿ ಬೇಕಾದಷ್ಟು ಹುಲಿ ಇವನಿಗಿಂತ ದೊಡ್ಡ ಹುಲಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಸಿದ್ದರಾಮಯ್ಯನಿಗಿಂತಲೂ ದೊಡ್ಡ ಹುಲಿನೇ ಅವ, ಅದರಲ್ಲಿ ಎರಡು ಮಾತೇ ಇಲ್ಲ. ಅವನಿಗೆ ಏನು ಕೊಡ್ಬೋದು ಅಂತಂದಿರಾ? ಅವನಿಗೊಂದು 2 ಮಾರ್ಕ್ಸ್ ಕೊಡ್ಬೋದು ಸರ್. ಇವಾಗ ಏಕತ ಬಿಕತ ಇದು ನೋಡಿ,
ಇವಾಗ ಜನಕ್ಕೆ ಎಷ್ಟೊಂದು ಜನಕ್ಕೆ ಇವಾಗ ಫ್ರಾಡ್ ಆಗೋದು ಕಮ್ಮಿ ಆಗಿದೆ. ಇವಾಗ ಸೈಟ್ಗಳ್ದು ಯಾವುದೇ ಇದ್ದಾದ್ರೂ ಏನೂ ಫ್ರಾಡ್ ಆಗೋಲ್ಲ. ಇವಾಗೆಲ್ಲ ಮ್ಯಾನ್ಯುವಲ್ ಬಂದ್ಬಿಟ್ಟಿದೆ. ಕಂಪ್ಯೂಟ್ರಲ್ಲೇ ಎಲ್ಲ ಅಪ್ಲೋಡ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಹೆಣ್ಮಕ್ಳಿಗೆ ಗ್ಯಾರಂಟಿ ಯೋಜನೆಗಳು, ಬಸ್ಗಳು ಫ್ರೀ, ಮತ್ತು ಒಂದು 3-4 ಥರ ಗ್ಯಾರಂಟಿ ಯೋಜನೆಗಳಿವೆ. ಅವೆಲ್ಲ ಹೆಣ್ಮಕ್ಳೆಲ್ಲ ಉಪಯೋಗ ಯೂಸ್ ಮಾಡ್ತಾಯಿದ್ದಾರೆ. ಎಷ್ಟೊಂದು ಜನಕ್ಕೆ ಇವಾಗ ನೋಡಿ ಕಾಲೇಜ್ ಫೀಸ್ ಕಟ್ಟೋಕ್ಕಾಗಲ್ಲ, ಇಲ್ಲಾಂದ್ರೆ ಟ್ಯೂಷನ್ ಫೀಸ್ಗಳು ಇರೋಲ್ಲ. ಆ ಟೈಮಲ್ಲಿ ಕಟ್ಟೋ ಇದಕ್ಕೋಸ್ಕರ ಹೆಣ್ಮಕ್ಳದು ಇದೆಲ್ಲ ಉಪಯೋಗ ಆಗ್ತಾಯಿದೆ. ಆಗಿದೆ ಸರ್, ಎಷ್ಟೊಂದು ಜನಕ್ಕೆ ಆಗಿದೆ. ಸಿದ್ದರಾಮಯ್ಯಗೆ 10 ಮಾರ್ಕ್ಸಲ್ಲಿ ಕೊಡೋದ್ರೆ ಎಷ್ಟು ಕೊಡ್ತೀರಿ? ನಾವು 9.5 ಕೊಡ್ತೀವಿ ಸರ್. 9.5 ಕೊಡ್ತೀರಿ. ಹೌದು. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದು? ಡಿ ಕೆ ಶಿವಕುಮಾರ್ಗೆ 10ಕ್ಕೆ 10 ಕೊಡ್ತೀವಿ ಸರ್. 10 ಕೊಡ್ತೀರಿ. ಎಲ್ಲ ಥರದ ರೀತಿಲೂ ಕೊಡ್ತಾ ಇದ್ದಾರೆ. ಏನೋ ಉಪಯೋಗ ಆಗಿದೆ ನಿಮ್ಗೆ? ಸಖತ್ತಾಗಿದೆ, ಹೇಳ್ಕೊಳಕ್ಕಾಯ್ತಾ ಇಲ್ಲ. ಒಂದು ಚೀಲ ತರಬೇಕು ಖಾಲಿ ಉಪಯೋಗ ಆಗಿರೋನ್ ತುಂಬ್ಕೊಂಡು ಹೋಗೋಕ್ಕೆ. ತೃಪ್ತಿ ತಂದಿದೆ ನಿಮಗೆ? ಹಾಂ, ತೃಪ್ತಿ ಇದೆಯಾ? ಯಾವ ಮನ್ಸ ತೃಪ್ತಿ ಆಗೈತೆ ಅಂತ ಹೇಳ್ತಾರೆ ಹೇಳ್ರಿ. ಈ ಪರಿಸ್ಥಿತಿಲಿ ಅವ್ರು ಕೊಡ್ತಿರೋ ಆಡಳಿತ ಅವ್ರು ಇದಕ್ಕೆ ಯಾವ ಮನ್ಸ ತೃಪ್ತಿ ಪಡ್ತಾವನ್ನೇ ತೋರಿಸ್ಬಿಡ್ರಿ. ತೃಪ್ತಿಯಾಗಿದ್ದೀನಿ ಅನ್ನೋ ಒಂದು ತೋರಿಸ್ಬಿಡ್ರಿ. ಅವ್ರ ಚೇಲಗಳು ಬಿಟ್ಟರೆ ಇನ್ಯಾರೂ ತೃಪ್ತಿ ಆಗಿಲ್ಲ. ಅವ್ರ ಚೇಲಗಳು ಅಷ್ಟೇ, ಅವ್ರಿಗೆ ತೃಪ್ತಿ ಅನ್ಕೋಬೇಕು. ಹಾಂ, ಎಲ್ಲ ನೊನ್ಸ್ಬಿಟ್ರು ಬಿಡಿ. ಇಷ್ಟ ಆಗಲಿಲ್ಲ ಹಾಗಾದ್ರೆ? ಇಷ್ಟನಾ? ಈಗ ಒಂದು ಇನ್ನೊಂದೇನು ಅಂತಂದರೆ, ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸ್ ಕೊಡೋದ್ರಲ್ಲಿ 10 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ, ನೀವು ಕೊಡೋದ್ರೆ ಎಷ್ಟು ಕೊಡ್ತೀರಿ? ಅವ್ರಿಗೆ 0 ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದು? ಅವ್ರಿಗೂ ಅಷ್ಟೇ 0. ಟೋಟಲಿ ವಿಫಲ ಅಂತೀರಾ ಸರ್ಕಾರ? ಇಲ್ಲ ಸರ್, ಚೆನ್ನಾಗಿ ಕೊಟ್ಟಿಲ್ಲ. ಎಲ್ಲ ಗ್ಯಾರಂಟಿ ಹೇಳ್ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಏನೂ ಮಾಡ್ತಾಯಿಲ್ಲ. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾಯಿಲ್ಲ. ಈ ಶಾಸಕರಿಗೆ ಅನುದಾನ ಕೊಟ್ಟರೆ ಅವರು ಕೆಲಸ ಅದು ಮಾಡಿಸ್ತಾರೆ. ಶಾಸಕರಿಗೆ ಅನುದಾನ ಕೊಡ್ತಾಯಿಲ್ಲ. ಎಲ್ಲ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಆಡಳಿತ ಕ್ಲೀನಾಗಿ ನಡೆಸ್ತಾ ಇಲ್ಲ. ಇಲ್ಲ, ತೃಪ್ತಿ ಇಲ್ಲ ಸರ್, 100% ತೃಪ್ತಿ ಇಲ್ಲ ಸರ್. ಮಾಡ್ಬಾಯ್ದು ಇವರೆಲ್ಲ ಗ್ಯಾರಂಟಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ರೈತರಿಗೆ ಒಳ್ಳೆ ವಿದ್ಯುತ್ತು, ಆಮೇಲಿಂದ ಅವರು ಬೆಳೆದ ಬೆಂಬಲ ಬೆಲೆ ಎಲ್ಲ ಕೊಟ್ಟು ರೈತರಿಗೆ, ಆಮೇಲೆ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೊಬೋದಾಯಿತು. ಇವೆಲ್ಲ ಮಾಡ್ಬೋದಾಯಿತು. ಇಲ್ಲ ಸರ್, ಏನು ಮಾಡಿಲ್ಲ. ಓಕೆ ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ನೀವು ಕೊಡೋದ್ರೆ ಎಷ್ಟು ಕೊಡ್ತೀರಾ? ಸರ್, ನಾವು ಕೊಡೋದೇ 3 ಕೊಡ್ತೀನಿ ಸರ್. ನಾವು 3 ಕೊಡೋದು. ಹಾಂ ಸರ್, ಡಿ ಕೆ ಶಿವಕುಮಾರ್ದು ಏನಿಲ್ಲ ಸರ್, ಅವ್ರದ್ದೇ ಸಿದ್ದರಾಮಯ್ಯಂದೇ ಸರ್ ಇರೋದು. ಅವ್ರಿಗೂ ಒಂದು 3 ಕೊಡೋದು. 3 ಅಷ್ಟೇ. ಈ ಜನಗಳಿಗೆ ಎಲ್ಲ ರೀತಿ ಉಪಯೋಗ ಆದರೆ ಸಾಲ ಅದು ಇದು ಜಾಸ್ತಿ, ರೈತರಿಗೆ ತಲೆ ಮೇಲೆ ಎಲ್ಲ ಬೇಜನ್ನು ಸಾಲಗಳು ಅವು ಇವು ಎಲ್ಲ ಆಗ್ಬಿಟ್ಟು ಸಾಲಗಳು ಜಾಸ್ತಿ ಆಗವೆ. ಇವಾಗ ಏನೇನೋ ಕಾನೂನು ತತ್ತವ್ರೆ, ಮನೆದು ರೆಂಟಿಂದು ಅವು ಇವು ಅಂತ ಏನೇನೋ ಹೇಳ್ತಾವ್ರೆ. ಇವೆಲ್ಲ ಮೊದಲು ಇದ್ದಿದ್ದು ಸರ್ಕಾರನೇ ಪರವಾಗಿಲ್ಲ, ಹಿಂಗೋ ಈಗ ಬಂದಮೇಲೆ ಹೆಂಗೆ ಇದು ಹೆಚ್ಚು ಕಮ್ಮಿ ಆಯ್ತವೆ. ಮುಂದೆ ಏನೋ ಡಿ ಕೆ ಶಿವಕುಮಾರ್ ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಅವರು ಬಂದರೆ ಪರವಾಗಿಲ್ಲ ಅಂತ ನಮ್ಮಿದು. ಅಷ್ಟೇ ನಾವು ಹೇಳ್ಬೋದು ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಅವ್ರಿಗೆ 10 ಮಾರ್ಕ್ಸಲ್ಲಿ ನೀವು ಕೊಡೋದಾದ್ರೆ ಎಷ್ಟು ಕೊಡ್ತೀವಿ? ಒಂದು 5 ಕೊಡ್ಬೋದು. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದಾದ್ರೆ? ಡಿ ಕೆ ಕುಮಾರ್ಗೆ ಅವ್ರು ಬಂದರೆ ನೋಡೋಣ. ಈಗ ಪ್ರೆಸೆಂಟ್ ಡಿ ಸಿ ಎಮ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರದ್ದು ಎಷ್ಟಿಲ್ಲ? 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ಬೋದು? ಅವ್ರಿಗೊಂದು 6 ಕೊಡ್ಬೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಲ್ಲ. ನಮಗೆ ಈ ಕಾಂಗ್ರೆಸ್ ಗೌರ್ಮೆಂಟು ಫ್ರೀ ಗ್ಯಾರಂಟಿ ಮಾಡಿಬಿಟ್ಟು ಏನೂ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಎಲ್ಲ ರೋಡೆಲ್ಲ ಗುಂಡಿ ಬಿದ್ದಿದೆ. ಯಾವ ಶಾಶ್ವತವಾದ ಕೆಲಸ ಯಾವುದು ನಡೀತಾ ಇಲ್ಲ. ಈ ಫ್ರೀ ಗ್ಯಾರಂಟಿ ಕೊಡೋದು ಬೇಕಿರಲಿಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟು ರಾಜ್ಯ ಹಾಳಾಯ್ತದೆ. 53,000 ಕೋಟಿ ಬರೀ ಫ್ರೀ ಗ್ಯಾರಂಟಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೆಲ್ಲ ಅಭಿವೃದ್ಧಿಗೆ ಹೋಗಿದ್ರೆ ಒಂದು ಕೆರೆ ಕಟ್ಟಿಸ್ಬೋದಾಯಿತು, ಒಂದು ಡ್ಯಾಮ್ ಕಟ್ಟಿಸ್ಬೋದಾಯಿತು, ರೋಡ್ ಅಭಿವೃದ್ಧಿ ಮಾಡ್ಬೋದಾಯಿತು. ಬೇರೆ ರೈತರಿಗೆ ಫ್ರೀ ಕರೆಂಟು ಕೊಡಬೇಕು, ಅದಕ್ಕೆಲ್ಲ ಚಾರ್ಜ್ ಮಾಡಬೇಕು ಅಂತವ್ರೆ. ರೈತರಿಗೆ ಫ್ರೀ ಕರೆಂಟ್ ಕೊಟ್ಟರು ತಾನೇ ಅವ್ರು ಬೆಳೆ ಬೆಳೆದು ದೇಶಕ್ಕೆ ರಾಜ್ಯಕ್ಕೆ ಅನ್ನ ಬೆಳೆದು ಕೊಡೋದವರು. ಇವರು ಇದೆಲ್ಲ ಮಾಡ್ತಾ ಇರೋದು ಸರಿ ಇಲ್ಲ, ನಮಗಂತೂ ಇಷ್ಟ ಇಲ್ಲ.
ತೃಪ್ತಿ ತಂದಿಲ್ಲ ಹಾಗಾದ್ರೆ. ತೃಪ್ತಿ ತಂದಿಲ್ಲ. ಸಿ ಎಮ್ ಅವ್ರಿಗೆ ಒಂದು 10 ಮಾರ್ಕ್ಸಲ್ಲಿ ನೀವು ಕೊಡೋದಾದ್ರೆ ಎಷ್ಟು ಕೊಡ್ತೀರಿ? ಸಿ ಎಮ್ಗೆ ಏನು ಒಂದು 10 ಒಂದು 5 ಕೊಡ್ಬೋದು ಅಷ್ಟೇ. ಡಿ ಕೆ ಶಿವಕುಮಾರ್ ಅವ್ರು ಕೊಡೋದಿದ್ರೆ ಈಗ ಅವ್ರಾಗಿಲ್ವಲ್ಲ ಇನ್ನು ಕೊಡಬೇಕು, ಅವ್ರಿಗೂ ಅಧಿಕಾರ ಹಂಚಿಕೆ ಮಾಡಬೇಕು. ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಿ ಸಿ ಎಮ್ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅವ್ರಿಗೊಂದು 10 ಕೊಡ್ಬೋದು. 10 ಕೊಡ್ಬೋದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.